ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಮೊಮೋಸ್ ಮಾಡು ಮಮ್ಮಿ ಅಂತಿದ್ದಾಳೆ. ಅವಳಿಗೋಸ್ಕರ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂತ ನೋಡೋಣ ಅಂತ. ಓಕೆ, ಟಫಿಂಗಿಗೆ ಪಲ್ಯನ ಒಗ್ಗರಣೆಗೆ ಇಟ್ಕೊಂಡ್ಬರೋಣ ಅಂತ ಆಯಿಲ್ ಹಾಕ್ತೀನಿ ರೀ. 2 ಸ್ಪೂನ್ಸ್ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸಿಂಪಲಾಗಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಚಮಚ ಹಾಕ್ಬಿಟ್ಟದು ಅದಕ್ಕಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ನೋಡಿ, ಆಲ್ರೆಡಿ ಪಲ್ಯ ರೆಡಿಯಾಗಿದೆ. ಈ ಥರ ಪ್ಲೇಟ್ ಇಷ್ಟು ಮಾಡಿ ನೋಡಿ, ಇಷ್ಟು ಟಫಿಂಗ್ ಮಾಡಿದ್ದೀನಿ. ಅದು ಇದರಾಗ ಇಡ್ತೀವಿ, ಬಟ್ಟೆ ಸುಟ್ಟು ಬಿಡ್ತೀವಿ. ಅದಕ್ಕೆ ಆಯ್ತು ಬಂದು ಸರಿ ನೋಡಿ ಇಡ್ತಾ ಇದ್ದೀವಿ. ಇದೊಂದು ನಿಮಿಷ. ಇದು ಕೆಂಪು ಚಟ್ನಿ ಮಾಡೋಕ್ಕೆ ಟೊಮೊಟೊ ಹಾಗೆ ಕೆಂಪು ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದನ್ನು ನಾವು ಚಟ್ನಿ ಮಾಡ್ಕೊಂಡು ಬರ್ತೀವಿ. ಓಕೆ, ತಡೀರಿ. ನೋಡಿ, ಮೊಮೋಸ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋಕ್ಕೆ ನನ್ನ ಮಗಳಿಗೆ ಕೊಡ್ತೀವಿ. ಆ ಟೇಸ್ಟ್ ಹೇಗಿದೆ ಅಂತ ತಿಂದು ಹೇಳ್ತಾಳೆ. ಚಟ್ನಿ ಹಾಗೆ ಇದು ಚಟ್ನಿ ನಾರ್ಮಲಾಗಿ ಮಾಡಿದ್ದೀನಿ, ಅಷ್ಟೇನಿಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅಂತ. ಹಾಂ, ತಗೋಬಾ, ಟೇಸ್ಟ್ ಮಾಡಿ ಹೇಳು ವಿಡಿಯೋ ಮುಂದೆ. ಚೆನ್ನಾಗಿದೆಯಾ? ಸೂಪರಾ? ನೋಡಿ, ತುಂಬ ಚೆನ್ನಾಗಿದೆ ಅಂತ. ಸೂಪರ್, ನಿಜಕ್ಕೂ ಚೆನ್ನಾಗಿದೆ. ಪ್ಲೀಸ್ ಮನೇಲಿ ಟ್ರೈ ಮಾಡಿ, ಮರಿಬೇಡಿ, ಫಾಲೋ ಮಾಡಿ. ಬಾಯ್. ಫಸ್ಟ್ ಟೈಮ್ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೇನಾರ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸಿ. ನೋಡಿ, ಇದರಲ್ಲಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ಟಫಿಂಗ್ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕ್ಯಾಬೇಜು ಹಾಗೆ ಟೊಮೆಟೊ ಹಣ್ಣು ಹಾಗೆ ಈರುಳ್ಳಿ
ಇದು ಮೆಣಸಿನ್ಕಾಯಿ ನಾರ್ಮಲ್ಲು. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಟಫಿಂಗ್ ಮಾಡಿ ಹೇಗೆ ಬೇಯಿಸೋದು ಅಂತ ನೋಡೋಣ.